ಈಗ ಮುನ್ನಡೆ ಆಗಿದೆ. ದಾವಣಗೆರೆಯಲ್ಲಿ ಹಾವು ಅಲ್ಲಿ ಗೆಲುವು ನಮ್ಮದೇ. ಹಾವು ಏನೇ ಆಟ ಇರುತ್ತೆ, ಸ್ವಲ್ಪ ಮೈನಾರಿಟಿ ನಮಗೆ ಒಂದು ಸ್ವಲ್ಪ ವ್ಯತ್ಯಾಸ ಬಂದದ್ರಿಂದ ಸ್ವಲ್ಪ ನಮಗೆ ಅವು ಏನೇ ಆಟದಲ್ಲಿ ಕಡಿಮೆ ಮತಗಳು ಬರಬಹುದೇ ವಿನ ಗೆಲುವು ನಮ್ಮದೇ. ಸರ್, ಈಗ ಈಗಿನ ಟ್ರೆಂಡ್ ನೋಡ್ತಾ ಇದ್ರೆ ಕಾಂಗ್ರೆಸ್ನವರು ಹಣದ ಹೊಳೆಯನ್ನು ಹರಿಸಿದ್ದಾರೆ. ಅವರೇನು ಹರಿಸಿದ್ರು ನಿಮ್ಮಷ್ಟಿಲ್ಲ ಅಂತಂದ್ರೆ ಅಂದ್ರೆ ನಿಮ್ದು ಸರ್ಕಾರ ಇತ್ತು, ಆಡಳಿತ ಯಂತ್ರ ನಿಮ್ ಕೈಯಲ್ಲಿತ್ತು. ಹಾಗಾಗಿ ಒಂದ್ ಕಡೆ ಏನಂತಂದ್ರೆ ತೋಲ್ಬಲ ಮತ್ತು ಜೊತೆಗೆ ಹಣದ ಬಲ ಇಲ್ಲಿ ಕೆಲಸ ಮಾಡ್ತು ಅಂತ. ಕೇಂದ್ರ ಸರ್ಕಾರದವ್ರು ಹೆಂಗ್ ನಡೆಸ್ತಾರೆ ನೋಡಿದೀರ? ಹೆಲಿಕಾಪ್ಟರ್ ಮೇಲೆ ವಿಮಾನ ಮೇಲೆ ಬರ್ಬೋದಲ್ಲ, ದುಡ್ಡು ಬಂದ್ರು ಹಂಚಿರ್ಬೇಕಲ್ಲ ಅವರು. ಸರ್, ಈಗಿನ ಟ್ರೆಂಡ್ ನೋಡ್ತಾ ಇದ್ರೆ ಏನ್ ನಿರೀಕ್ಷೆ, ಎಷ್ಟು ಲೀಡ್ ನಿಮಗೆ ಸಿಗಬಹುದು ಅಂತ ಹೇಳಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನಾನು 25,000 ಲೀಡ್ ಅಂತ ಇಟ್ಕೊಂಡಿದ್ದೆ. ಅಂದ್ರೆ ದಾಖಲೆ ಆಗತ್ತೆ 15,000 ಅಂತರಿಂದ ಇದುವರೆಗೆ ಗೆದ್ದೇ ಇಲ್ಲ ಯಾರು ಅಭ್ಯರ್ಥಿಗಳು ಇಲ್ಲಿ. ಈ ಸಲ 25,000 ಲೀಡ್ ಆಗುತ್ತೆ ಅಂತ ನನ್ನ ನಿರೀಕ್ಷೆ ಇದೆ. ಈಗ ಮುನ್ನಡೆ ಆಗಿದೆ. ದಾವಣಗೆರೆಯಲ್ಲಿ ಹಾವು ಅಲ್ಲಿ ಗೆಲುವು ನಮ್ಮದೇ. ಹಾವು ಏನೇ ಆಟ ಇರುತ್ತೆ, ಸ್ವಲ್ಪ ಮೈನಾರಿಟಿ ನಮಗೆ ಒಂದು ಸ್ವಲ್ಪ ವ್ಯತ್ಯಾಸ ಬಂದದ್ರಿಂದ ಸ್ವಲ್ಪ ನಮಗೆ ಅವು ಏನೇ ಆಟದಲ್ಲಿ ಕಡಿಮೆ ಮತಗಳು ಬರಬಹುದೇ ವಿನ ಗೆಲುವು ನಮ್ಮದೇ. ಸರ್, ಈಗ ಈಗಿನ ಟ್ರೆಂಡ್ ನೋಡ್ತಾ ಇದ್ರೆ ಕಾಂಗ್ರೆಸ್ನವರು ಹಣದ ಹೊಳೆಯನ್ನು ಹರಿಸಿದ್ದಾರೆ. ಅವರೇನು ಹರಿಸಿದ್ರು ನಿಮ್ಮಷ್ಟಿಲ್ಲ ಅಂತಂದ್ರೆ ಅಂದ್ರೆ ನಿಮ್ದು ಸರ್ಕಾರ ಇತ್ತು, ಆಡಳಿತ ಯಂತ್ರ ನಿಮ್ ಕೈಯಲ್ಲಿತ್ತು. ಹಾಗಾಗಿ ಒಂದ್ ಕಡೆ ಏನಂತಂದ್ರೆ ತೋಲ್ಬಲ ಮತ್ತು ಜೊತೆಗೆ ಹಣದ ಬಲ ಇಲ್ಲಿ ಕೆಲಸ ಮಾಡ್ತು ಅಂತ. ಕೇಂದ್ರ ಸರ್ಕಾರದವ್ರು ಹೆಂಗ್ ನಡೆಸ್ತಾರೆ ನೋಡಿದೀರ? ಹೆಲಿಕಾಪ್ಟರ್ ಮೇಲೆ ವಿಮಾನ ಮೇಲೆ ಬರ್ಬೋದಲ್ಲ, ದುಡ್ಡು ಬಂದ್ರು ಹಂಚಿರ್ಬೇಕಲ್ಲ ಅವರು. ಸರ್, ಈಗಿನ ಟ್ರೆಂಡ್ ನೋಡ್ತಾ ಇದ್ರೆ ಏನ್ ನಿರೀಕ್ಷೆ, ಎಷ್ಟು ಲೀಡ್ ನಿಮಗೆ ಸಿಗಬಹುದು ಅಂತ ಹೇಳಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನಾನು 25,000 ಲೀಡ್ ಅಂತ ಇಟ್ಕೊಂಡಿದ್ದೆ. ಅಂದ್ರೆ ದಾಖಲೆ ಆಗತ್ತೆ 15,000 ಅಂತರಿಂದ ಇದುವರೆಗೆ ಗೆದ್ದೇ ಇಲ್ಲ ಯಾರು ಅಭ್ಯರ್ಥಿಗಳು ಇಲ್ಲಿ. ಈ ಸಲ 25,000 ಲೀಡ್ ಆಗುತ್ತೆ ಅಂತ ನನ್ನ ನಿರೀಕ್ಷೆ ಇದೆ.